ಶಿವಮೊಗ್ಗದಲ್ಲಿ ಜನಿವಾರ ಕತ್ತರಿಸಿ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಡದೇ ಇರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಇಎ ನಡೆಗೆ ಬ್ರಾಹ್ಮಣ ಸಮುದಾಯ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಅವ್ರು ಹೇಳ್ತಾ ಇದ್ದಾರೆ, ಇದು ಹಿಂದೂ ವಿರೋಧಿ ಕೃತ್ಯ, ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು, ಜಿಲ್ಲಾಧಿಕಾರಿಗಳು ಸೂಕ್ತ ತನಿಖೆಯನ್ನು ನಡೆಸುವಂತೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಈ ಒತ್ತಾಯವನ್ನು ಮಾಡ್ತಾ ಇದೆ. ನೋಡಿ, ಇಲ್ಲಿ 3-4 ಆಯಾಮದಲ್ಲಿ ಪ್ರಶ್ನೆ ಬರುತ್ತೆ. ಒಂದು, ನಾನು ಆಗ್ಲೇ ಹೇಳಿದಾಗೆ ಪ್ರತಿಭಾನ್ವಿತ ವಿದ್ಯಾರ್ಥಿ ಕನಸು ಕಿತ್ಕೊಂಡಂಗಿದು. ರಾಜ್ಯದಾದ್ಯಂತ ನಡೆದಿರ್ತಕ್ಕಂಥ CET ಪರೀಕ್ಷಾ ಕೇಂದ್ರಕ್ಕೆ ಹೋದಂಥ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಜನಿವಾರ ತೆಗೆಸುವಂಥ ಕೆಲಸ ನಿನ್ನೆ ಮೊನ್ನೆ ದಿವಸ ನಡೆದಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಎಕ್ಸ್ಟರ್ನಲ್ ಐಟಮ್, ಅದು ವಾಚ್ ಇರ್ಬೋದು, ಉಂಗುರ ಇರ್ಬೋದು, ಮೊಬೈಲ್ ಇರ್ಬೋದು, ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ನ ಒಳಗಡೆಗೆ ಲೋಹದ ಐಟಮ್ನ ಒಳಗೆ ಬಿಡದಲೇ ಇರ್ತಕ್ಕಂಥದ್ದು ಒಪ್ಕೊಳ್ತೀವಿ. ಆದರೆ ಜನಿವಾರ ತೆಗೆಸೋವಂಥ ಯಾಕೆ ಹೋದರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಜನಿವಾರ ತೆಗೆಸೋವಂಥ ಕೃತ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿ. ಮೊನ್ನೆ ದಿವಸ ನಮಗೆ ಗೊತ್ತಾಯಿತು, ಶಿವಮೊಗ್ಗದ ಆದಿಚುಂಚನಗಿರಿ PU ಕಾಲೇಜ್ನಲ್ಲಿರ್ತಕ್ಕಂಥ CET ಕೇಂದ್ರದಲ್ಲಿ ಎದುರುಗಡೆಗೆ ಇರ್ತಕ್ಕಂಥ ಸೆಕ್ಯೂರಿಟಿಯವರು ನಮ್ಮ ಬ್ರಾಹ್ಮಣ ವಿದ್ಯಾರ್ಥಿಗಳು. ಬ್ರಾಹ್ಮಣ ಸಮಾಜದ ಷೋಡಶೋಪಚಾರಗಳಲ್ಲಿ ಉಪನಯನವೂ ಒಂದು. ಈ ಉಪನಯನಕ್ಕೆ ನಮ್ಮಲ್ಲಿ ಒಂಥರ ಮೊದಲ ಮದುವೆ ಇದ್ದಂಗೆ ಅಷ್ಟೇ ಪ್ರಾಶಸ್ತ್ಯ ಕೊಡ್ತೇವೆ. ಸೊ ಉಪನಯನ ಆದವನಿಗೆ ನಮ್ಮಲ್ಲಿ ಮದುವೆಗೆ ಒಂದು ಎಲಿಜಿಬಿಲಿಟಿ ಸಿಗುತ್ತೆ. ಹಾಗಿದ್ದಾಗ ನಾವು ಪ್ರತಿದಿನ ಗಾಯತ್ರಿ ಮಂತ್ರ ಜಪ ಮಾಡಬೇಕಾದಾಗ ನಮ್ಮಲ್ಲಿ ಜನಿವಾರದ ಧಾರಣೆ ಇದ್ದ ಮಾತ್ರ ನಾವು ಡೈಲಿ ಗಾಯತ್ರಿ ಜಪ ಮಾಡೋವಂಥ ಒಂದು ಪದ್ಧತಿ ಇಟ್ಕೊಂಡಿದ್ದೀವಿ. ಇಷ್ಟೆಲ್ಲ ಒಂದು ಸಂಪ್ರದಾಯ ಮತ್ತು ಸಂಸ್ಕೃತಿ ನಮ್ಮಲ್ಲಿರೋದನ್ನು ದಿನದಿಂದ ದಿನಕ್ಕೆ ಈ ಥರ ಬ್ರಾಹ್ಮಣ ಸಮಾಜನ ತುಳಿತಾ ಇದೆ ಸರ್ಕಾರ. ಸೊ ಅದು ತುಂಬ ಹೇಯ ಕೃತ್ಯ ಅನ್ನಿಸ್ತಾ ಇದೆ. ಸೊ ಇದು ಬ್ರಾಹ್ಮಣ